ಹಾಯ್ ಫ್ರೆಂಡ್ಸ್, ಈ ಒಂದು ಕೆಸೆಟ್ ಇವಾಗ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫುಲ್ ಅಧಿಸೂಚನೆಯನ್ನ ಹೊರಡಿಸಿರೋದು. ಸೊ ಇದ್ರ ಫುಲ್ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಈ ಒಂದು ಕೆಸೆಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಆಲ್ರೆಡಿ. ಆ ಒಂದು ಪ್ರಾರಂಭದ ದಿನಾಂಕ ಬಂದು 28/8/2025, ಅಂದ್ರೆ ಆಗಸ್ಟ್ 28ಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಆನ್ಲೈನ್ ಮೂಲಕ ಅರ್ಜಿ ಹಾಕಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 18ಕ್ಕೆ ಲಾಸ್ಟ್ ಡೇಟ್. ಪಾವತಿಸಲು ಕೊನೆಯ ದಿನಾಂಕ ಬಂದು 19/9/2025, ಅಂದ್ರೆ ಸೆಪ್ಟೆಂಬರ್ 19ಕ್ಕೆ ಇದು ಲಾಸ್ಟ್ ಡೇಟ್ ಆಗುತ್ತೆ. ಸೊ ಹಾಲ್ ಟಿಕೆಟ್ ನಾವ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅಕ್ಟೋಬರ್ 24ಕ್ಕೆ ಡೌನ್ಲೋಡ್ ಮಾಡ್ಕೋಬೇಕು. ದಿನಾಂಕ ಬಂದು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 2/11/2025 ಭಾನುವಾರ ಬರುತ್ತೆ. ಸೊ ಆಲ್ರೆಡಿ ಫಿಕ್ಸ್ ಆಗಿದೆ ಡೇಟ್ ಗಳೆಲ್ಲ. ಸೊ ಈ ಒಂದು ಡೇಟಿಗೆ ನಾವು ಪ್ರಿಪ್ರೇಷನ್ ಮಾಡ್ಬೇಕಾಗುತ್ತೆ. ಸೊ 18/9/2025 ಅಂದ್ರೆ ಈಗ ಆಲ್ರೆಡಿ ಸೆಪ್ಟೆಂಬರ್ ಇಂದ ಅಕ್ಟೋಬರ್, ನವೆಂಬರ್ 2ಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಈಗಿನ್ನ 2 ತಿಂಗಳು ನಿಮ್ಗೆ ಓದೋದಿಕ್ಕೆ ಸ್ಟಡಿ ಮಾಡೋಕೆ ಟೈಮ್ ಇದೆ. ಅಷ್ಟರಲ್ಲಿ ಪ್ರಿಪೇರ್ ಆಗ್ಬೇಕು. ಸೊ ಬನ್ನಿ ನೋಡೋಣ ಇವಾಗ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಎಕ್ಸಾಮ್ ನ ಬರೆಯೋದಿಕ್ಕೆ. ಸೊ ಅದ್ರ ಫೀಸು ಫುಲ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಈ ಒಂದು ಕೆಸೆಟ್ ಎಕ್ಸಾಮ್ ಬರೆಯೋದಿಕ್ಕೆ ಸೊ ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ KEA ಅವರು. ಸೊ ಈ ವೆಬ್ಸೈಟ್ ಗೆ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಸೊ ಈ ಅರ್ಜಿ ಸಲ್ಲಿಸೋಕು ಮುಂಚೆ ಈ ಒಂದು ಫುಲ್ ಡೀಟೇಲ್ಸ್ ನ ನೀವು ನೋಡ್ಕೊಂಡು ಅರ್ಜಿನ ಹಾಕ್ಬೇಕಾಗುತ್ತೆ. ಕೆಸೆಟ್ ಪರೀಕ್ಷೆಯನ್ನು 33 ವಿಷಯಗಳಲ್ಲಿ ನಡೆಸಲಾಗುತ್ತೆ. ಸೊ ಈ 33 ವಿಷಯಗಳನ್ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಹಾಗೇನೆ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು ಹಾಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕ ಆಗಲು ಈ ಒಂದು ಕೆಸೆಟ್ ಎಕ್ಸಾಮು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅರ್ಹತಾ ನಿಬಂಧನೆಗಳು ಬಂದು ಅರ್ಹತೆಗಳು ಏನೇನ್ ಇರ್ಬೇಕು ಅರ್ಹತೆಗಳು ಅಂತಂದ್ರೆ ಸೊ ಈ ಒಂದು UGC ಇಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ, ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿನ ಪಡೆದಿರೋ ಅಂತವ್ರು 55% ಅಂಕಗಳು, ಅಂದ್ರೆ ಸಾಮಾನ್ಯ ವರ್ಗದವರು 55% ತೆಗ್ದಿರ್ಬೇಕು ಅವರ ಒಂದು ಸ್ನಾತಕೋತ್ತರ ಪದವಿಯಲ್ಲಿ. ಆಮೇಲೆ SC ST ಮತ್ತೆ ಪ್ರವರ್ಗ 1, 2A 2B 3A 3B ಮತ್ತೆ ವಿಶೇಷ ಚೇತನರು ಹಾಗೆ ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಂತೆ ಇದು 50%, ಅಂದ್ರೆ 50% ಅಂಕಗಳನ್ನ ಪಡೆದಿರ್ಬೇಕು ಅಂತವ್ರು ಈ ಒಂದು ಕೆಸೆಟ್ ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯೋದಕ್ಕೆ ಅರ್ಹತೆ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಈ ಸ್ನಾತಕೋತ್ತರ ಪದವಿ ಪಡೆದವರು ಮತ್ತೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ, ಅಂದ್ರೆ ಪ್ರಥಮ ಮತ್ತೆ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಏನಿದ್ದಾರೆ ಇವರು ಎಲ್ರು ಕೂಡ ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಹಾಗೇನೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುತ್ತೆ. ಅಂದ್ರೆ ಅವರು ಒಂದು ಏನು ಪ್ರಥಮ ಮತ್ತೆ ದ್ವಿತೀಯ ಸ್ನಾತಕೋತ್ತರ ಪದವಿನ ಫುಲ್ ಕಂಪ್ಲೀಟ್ ಮಾಡಿ ಆ ಒಂದು ಸರ್ಟಿಫಿಕೇಟ್ ಗಳನ್ನ ತಗೊಂಡ್ಮೇಲೆ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನೆಲ್ಲ ಫುಲ್ ತಗೊಂಡು ಅದಾದ್ಮೇಲೆ 2 ವರ್ಷದೊಳಗಾಗಿ, ಅಂದ್ರೆ ಆ ಒಂದು ಫಲಿತಾಂಶ ಪ್ರಕಟ ಆಗಿ 2 ವರ್ಷದೊಳಗಾಗಿ ಅವರ ಒಂದು ಮಾರ್ಕ್ಸ್ ಗಳನ್ನ ಸಬ್ಮಿಟ್ ಮಾಡಿ ಈ ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷ ಟೈಮ್ ಕೊಡ್ತಾರೆ. ಆ 2 ವರ್ಷ ಟೈಮ್ ಒಳಗಡೆ ನಿಮ್ಮ ಮಾರ್ಕ್ಸ್ ಗಳನ್ನ ಸಬ್ಮಿಟ್ ಮಾಡಿ ತಗೋಬೇಕಾಗುತ್ತೆ. ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿರುವಂತವ್ರು ಪ್ರಸ್ತುತ ಕೆಸೆಟ್ 2025 ಅಧಿಸೂಚನೆಯಲ್ಲಿ ಇಲ್ಲದಿರುವ ವಿಷಯಗಳೇನಾದ್ರು ಇದ್ರೆ, ಸಪೋಸ್ ಈ ಒಂದು ಏನ್ 33 ಸಬ್ಜೆಕ್ಟ್ಗಳಿದಾವೆ ಆ ಸಬ್ಜೆಕ್ಟ್ಗಳು ನಿಮ್ಗೆ ಸಂಬಂಧಪಟ್ಟಿಲ್ಲ, ಬೇರೆ ಸಬ್ಜೆಕ್ಟ್ ಗಳು ಇದಾವೆ ಅಂತಂದ್ರೆ ಅವುಗಳನ್ನ UGC NET ಅಥವಾ UGC CSIR ಅಥವಾ NET ಪರೀಕ್ಷೆಗಳಲ್ಲಿ ನೀವು ತೆಗೆದುಕೊಳ್ಬಹುದು. ಹಾಗೇನೆ ವಯೋಮಿತಿ ಯಾವುದೇ ರೀತಿ ನಿಮಗೆ ಗರಿಷ್ಠ ವಯೋಮಿತಿ ಅಂತ ಇರೋದಿಲ್ಲ. ಈ ಒಂದು ಎಕ್ಸಾಮ್ ಕೆಸೆಟ್ ಎಕ್ಸಾಮ್ ಬರೆಯೋದಕ್ಕೆ ಯಾವುದೇ ರೀತಿ ಗರಿಷ್ಠ ವಯೋಮಿತಿ ಇರೋದಿಲ್ಲ. ನೆಕ್ಸ್ಟ್ ಪರೀಕ್ಷಾ ಶುಲ್ಕ ಮತ್ತೆ ಪಾವತಿಸುವ ವಿಧಾನ ಅಂತಂದ್ರೆ ಸಾಮಾನ್ಯ ವರ್ಗ ಮತ್ತೆ ಪ್ರವರ್ಗ 2A 2B 3A 3B ಹಾಗೆ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇರುತ್ತೆ, 1000 ರೂಪಾಯಿ ಇರುತ್ತೆ. ಹಾಗೆ ವರ್ಗ 1 SC ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪೀಸ್ ಇರುತ್ತೆ, 700 ರೂಪಾಯಿ ಇರುತ್ತೆ. ಇವರೆಲ್ಲರೂ ಕೂಡ ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಹಾಗೇನೆ ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡ್ಬೇಕು. ನೆಕ್ಸ್ಟ್
ಪರೀಕ್ಷಾ ವಿಧಾನ ಮತ್ತೆ ಪರೀಕ್ಷಾ ದಿನಾಂಕಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಸೊ ಈ ಪರೀಕ್ಷಾ ವಿಧಾನ ಹೇಗಿರುತ್ತಂತಂದ್ರೆ, ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಇರುತ್ತೆ. ಆ ಪತ್ರಿಕೆ 1 ನಲ್ಲಿ 50 ಪ್ರಶ್ನೆಗಳು ಇರ್ತವೆ. 50 ಪ್ರಶ್ನೆಗಳು, ಅಂಕಗಳು ಬಂದು 100 ಅಂಕಗಳು, ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಹಾಗೇನೆ ಪೇಪರ್ 2ಕ್ಕೆ 100 ಪ್ರಶ್ನೆಗಳು, ಅದಕ್ಕೆ 200 ಮಾರ್ಕ್ಸ್ ಇರುತ್ತೆ. ಬಂದು 300 ಮಾರ್ಕ್ಸ್, 3 ಗಂಟೆಗಳ ಅವಧಿ ಎಕ್ಸಾಮ್ ನ ನಡೆಯುತ್ತೆ. ಸೊ ಅಲ್ಲೇ ಪೇಪರ್ 1 ಪೇಪರ್ 2 ಒಂದೇ ಅಟ್ ಎ ಟೈಮ್ ಅಲ್ಲಿ ಆಗುತ್ತೆ, ಮತ್ತೆ ಗ್ಯಾಪ್ ಏನಿರಲ್ಲ. ನೆಕ್ಸ್ಟ್ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಇಲ್ಲಿ ಸಾಮಾನ್ಯ ಪತ್ರಿಕೆ ಹೇಗಿರುತ್ತಂತಂದ್ರೆ, ನಿಮ್ಮ ಒಂದು ಸಾಮಾನ್ಯ ಜ್ಞಾನ, ಬೋಧನೆ ಹಾಗೆ ಸಾಮಾನ್ಯ ತಿಳುವಳಿಕೆಗಳಿಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ನೆಕ್ಸ್ಟ್ ವಿಷಯ ಪತ್ರಿಕೆ 2, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಯಾವುದನ್ನ ಸ್ನಾತಕೋತ್ತರ ಪದವಿಲ ಮುಗಿಸಿರ್ತೀರಾ, ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಮುಗಿಸಿರ್ತೀರಾ, ಆ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿದ್ದಾಗ. ನೆಕ್ಸ್ಟ್ ಕೆಸೆಟ್ ಪರೀಕ್ಷೆ ಫಲಿತಾಂಶ ಹೇಗಿರುತ್ತೆ ಅಂತ ಅಂದ್ರೆ, ಈಗ ನೋಡ್ತಾ ಇರ್ಬೋದು ಎಷ್ಟು ಕೆಟಗರಿ ಮೇಲೆ ಎಷ್ಟೆಷ್ಟು ಪರ್ಸೆಂಟೇಜ್ ತಗೋಬೇಕು ಅಂತ. ಸೊ ಜನರಲ್ GM ಅವರಿಗೆ 2 ಪತ್ರಿಕೆಗಳಲ್ಲೂ ಸೇರಿ ಒಂದು ಪ್ರಶ್ನೆ ಪತ್ರಿಕೆ 1 ಮತ್ತೆ 2 ಸೇರಿ ಟೋಟಲ್ 40% ತೆಗಿಬೇಕು, 40%. ನೆಕ್ಸ್ಟ್ ಇನ್ನ SC ST ಅಂದ್ರೆ GM ನ ಬಿಟ್ಟು ಇನ್ನು ಉಳಿದವರೆಲ್ರಿಗೂ 2 ಪತ್ರಿಕೆಯಲ್ಲೂ ಸೇರಿ 35 ಅಂಕಗಳನ್ನ ತೆಗಿಬೇಕಿರುತ್ತೆ. ನೆಕ್ಸ್ಟ್ ಈ ಒಂದು ಕೆಸೆಟ್ ಪಠ್ಯಕ್ರಮ ಮತ್ತೆ ಪ್ರಶ್ನೆ ಪತ್ರಿಕೆಗಳೆಲ್ಲ ಈ ಒಂದು KE ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಆ ಲಿಂಕ್ ಅಲ್ಲಿ ಎಲ್ಲಾ ರೀತಿಯ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಮತ್ತೆ ಪಠ್ಯಕ್ರಮಗಳಿರ್ತವೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ವಿಷಯಗಳು ಯಾವ್ದು ಅಂದ್ರೆ 33 ವಿಷಯಗಳನ್ನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಯಾವ ಭಾಷೆಯಲ್ಲಿ ಇರುತ್ತೆ ಪ್ರಶ್ನೆ ಪತ್ರಿಕೆ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಸೊ ವಾಣಿಜ್ಯ ಶಾಸ್ತ್ರ, ಆಂಗ್ಲ ಭಾಷೆ, ಹೀಗೇನೆ ಎಲ್ಲದಕ್ಕೂ ಕನ್ನಡ ಮತ್ತೆ ಆಂಗ್ಲ ಭಾಷೆ, ಕನ್ನಡ, ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಯಾವ್ದನ್ನ ನೋಡ್ಕೋಬೇಕು. ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳು ಬಂದು ಇಲ್ಲಿ ವಾಣಿಜ್ಯ ಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷು, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಹಿಂದಿ, ನಿರ್ವಹಣೆ ಮ್ಯಾನೇಜ್ಮೆಂಟ್ ಅಂದ್ರೆ ಅದು MBA ಈ ತರ ಬರುತ್ತೆ. ಸೊ ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮಾಜ ಕಾರ್ಯ, ದೈಹಿಕ ಶಿಕ್ಷಣ, ಗಣಕ ವಿಜ್ಞಾನ, ಈ ರೀತಿ 18 ಈ ಭಾಗಗಳೇನಿದಾವೆ, 18 ವಿಷಯಗಳೇನಿದಾವೆ. ಈ 18 ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 11 ಕೇಂದ್ರದ ಹೆಸರಿದೆ. ಸೊ 11 ಎಕ್ಸಾಮ್ ಸೆಂಟರ್ ಇದೆ. ಅದರಲ್ಲಿ ಯಾವ್ದು ನಿಯರ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಈ 15 ವಿಷಯಗಳು ಏನಿದಾವೆ, ಭೂಗೋಳ ಶಾಸ್ತ್ರ, ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಕಾನೂನು, ಸಂಸ್ಕೃತ, ಉರ್ದು, ಈ ಒಂದು 15 ವಿಷಯಗಳಿದಾವೆ. ಇವುಗಳಿಗೆ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದ್ಸಲ ನೋಡ್ಕೊಳ್ಳಿ ಯಾವ್ದಕ್ಕೆ ಬೆಂಗಳೂರು ಕೊಡ್ಬೇಕಾಗುತ್ತೆ, ಬೆಂಗಳೂರ್ನ ಬಿಟ್ಟು ಯಾವ ವಿಷಯಗಳಿಗೆ ಪರೀಕ್ಷಾ ಕೇಂದ್ರಗಳನ್ನ ಬೇರೆ ಕೊಡ್ಬೇಕಾಗುತ್ತೆ ಅಂತ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಸೊ ಇದಿಷ್ಟು ಕೂಡ KSET ಗೆ ಸಂಬಂಧಪಟ್ಟಂತ ಒಂದು ನೋಟಿಫಿಕೇಶನ್ ಆಗಿದೆ. ಸೊ ಈ ಒಂದು ನೋಟಿಫಿಕೇಶನ್ ಎಲ್ರು ಕೂಡ ಓದಿ ನೋಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು KSET ಎಕ್ಸಾಮ್ಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತೇನೆ. ಸೊ ಅದ್ರಲ್ಲಿ ನೀವು ನೋಡ್ಬೋದಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.